ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಈ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಅವರ ಮೇಲೆ ಈ ಚುನಾವಣೆ ಹೆಗಲಿಗೆ ಬಿದ್ದಿರ್ತಕ್ಕಂಥ ಮತ್ತು ಹಾವೇರಿ ನಗರಸಭೆಯ ವಾರ್ಡ್ ನಂಬರ್ 6ರ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮಾನ್ಯ ಶ್ರೀ ಸಂಜೀವ್ ಕುಮಾರ್ ನೀರಲ್ಗಿ ಅವರು ಈಗ ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿ ಹೇಳಿರ್ತಕ್ಕಂಥ ಹೆಸರು. ಅವರು ಕೂಡ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 23ನೇ ಸಾಲಿನಲ್ಲಿ ನಡೆದ ಹಿಂದಿನ ವರ್ಷದಲ್ಲಿ ಕೂಡ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಈ ಬಾರಿಯೂ ಕೂಡ ಉಪಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಕ್ಷೇತ್ರದ ಜನರ ಬೇಡಿಕೆಗಳನ್ನು, ಕ್ಷೇತ್ರದ ಒಡನಾಟಗಳನ್ನು ಮತ್ತು ಮತದಾರರ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನೀಡುವುದರಲ್ಲಿ ಯಶಸ್ವಿ ಆಗ್ತಾ ಬಂದಿರತಕ್ಕಂಥ ಸಂಜೀವ್ ಕುಮಾರ್ ನೀರಲ್ಗಿ ಅವರು. ಸರ್ ನಮಸ್ತೆ. ನಮಸ್ತೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್. ಮೊದಲನೇದು ಲೋಕಸಭೆ ಚುನಾವಣೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ನಿಮಗೆ ಪಟ್ಟಾಭಿಷೇಕ ಆಯಿತು. ಹೌದು. ಎರಡನೇದು ಉಪಚುನಾವಣೆಯಲ್ಲಿ ಕೂಡ ತಾವು ಆಕಾಂಕ್ಷಿಯಾಗಿ ಅಪ್ಲಿಕೇಶನ್ ಕೂಡ ಹಾಕಿದ್ರಿ. ಕಳೆದ 23ರಲ್ಲಿ ಕೂಡ ತಾವು ಅಪ್ಲಿಕೇಶನ್ ಹಾಕಿದ್ರಿ. ಈ ಬಾರಿ ಕೂಡ ಅಪ್ಲಿಕೇಶನ್ ಹಾಕಿದ್ರಿ. ಆದರೆ ಎರಡು ಸಂದರ್ಭದಲ್ಲಿ ಸೀರಿಯಸ್ ಆಗಿ ತಾವು ಕಂಟೆಸ್ಟ್ ಮಾಡ್ತಾ ಇದ್ರಿ. 18ರಲ್ಲಿ ಕೂಡ ತಾವು ಟಿಕೆಟ್ ಕೇಳಿದ್ರಿ. ಅವಾಗ ಕೂಡ ಅಷ್ಟು ಸೀರಿಯಸ್ ಆಗಿದ್ದಿಲ್ಲ. ಆದರೆ ಅವಕಾಶ ಬಂದರೆ ನಾವು ಮಾಡ್ತೀವಿ ಅಂತ ತಾವು ಇದ್ರಿ. ಈ ಬಾರಿ ಈ ಕ್ಷೇತ್ರದಲ್ಲಿ ಬದಲಾವಣೆ ಹಾದಿ ಅನ್ನುವಂಥ ವಿಚಾರಗಳನ್ನು ಈ ಕ್ಷೇತ್ರದ ಮತ ಬಾಂಧವರು ನೋಡ್ತಾ ಇದ್ದಾರೆ. ಏನು ಅನಿಸುತ್ತೆ ಸರ್ ನಿಮಗೆ? ನನಗೆ ಜಿಲ್ಲಾಧ್ಯಕ್ಷ ನಮ್ಮ ಪಾರ್ಟಿ ಹೈಕಮಾಂಡ್ನವರು, ನಮ್ಮ KPC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ಅಲ್ಪ ಸಮಯ ಇತ್ತು ಚುನಾವಣೆ, ಆ ಟೈಮಲ್ಲಿ ಮಾಡಿದರು. ಆದರೂ ಜವಾಬ್ದಾರಿಯುತವಾಗಿ ಪಕ್ಷದ ಜವಾಬ್ದಾರಿ ಹೊತ್ಕೊಂಡು ಜಿಲ್ಲೆಯ 5 ತಾಲೂಕುಗಳಲ್ಲಿ ಅಡ್ಡಾಡಿ ಪ್ರಯತ್ನ ಮಾಡಿದ್ವಿ. ಅದರ ಪ್ರಯತ್ನ ನಮ್ಮದು ವಿಫಲವಾಗಿದೆ. ಶಿಗ್ಗಾಂವನ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಭಾಜಪ ಅಭ್ಯರ್ಥಿಯಾಗಿದ್ದರು. ಅವರು ಇವತ್ತು ಗೆದ್ದಿದ್ದು ತಮಗೆಲ್ಲ ತಿಳಿದ ವಿಷಯ. ಹೌದು. ಮುಂದೆ ಶಿಗ್ಗಾಂವ್ ಉಪಚುನಾವಣೆ ಇನ್ನು ಕೆಲವೇ ತಿಂಗಳಲ್ಲಿ ಬರುವ ಹಂತದಲ್ಲಿದೆ. ಇದು ಅತ್ಯಂತ ಮಹತ್ವದ ಚುನಾವಣೆ. ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಗೆದ್ದಂಥ ನಾವು ಕಾಂಗ್ರೆಸ್ ಪಕ್ಷ ಈ ಸಲ ಖಂಡಿತವಾಗಿಯೂ 6ನೇ ಕ್ಷೇತ್ರವಂತ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರವನ್ನು ಖಂಡಿತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅಂತ ನನಗೆ ವಿಶ್ವಾಸ ಇದೆ. ನನಗೆ ಸರಿ ಸರ್, ಈ ಕ್ಷೇತ್ರದಲ್ಲಿ ಪ್ರಬಲವಾಗಿ ತಾವು ಕೂಡ ಟಿಕೆಟ್ಗೆ ಫೈಟ್ ಮಾಡ್ತಾ ಇದ್ರಿ. ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಮತ ಬಾಂಧವರ ಒಂದು ಬದಲಾವಣೆ ಹಾದಿಯನ್ನು ನೋಡ್ತಾ ಇದ್ದಾರೆ. ಹೌದು. ಮಂಜುನಾಥ್ ಕುನ್ನೂರವ್ರನ್ನೇ ಬಿಟ್ಟರೆ ಇಲ್ಲಿ ಕಾಂಗ್ರೆಸ್ನಿಂದ ಯಾರೂ ಆಳ್ವಿಕೆ ಆಳಲಿಲ್ಲ. ನಂತರ ಅಜ್ಜಂಪೀರ್ ಖಾದ್ರಿಯವರು JDSನಿಂದ ಸ್ಪರ್ಧೆ ಮಾಡಿದರು. ಸಿಂಧನೂರವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದರು. ನಂತರ ಕಾಂಗ್ರೆಸ್ ಪಕ್ಷಕ್ಕೆ ನೆಲ ಸಿಗಲಿಲ್ಲ. ಇಲ್ಲಿ ಆ ನೆಲ ಬದಲಾವಣೆ ಮಾಡಲಿಕ್ಕೆ, ಆ ನೆಲ ನಿಮಗೆ ಸಿಗಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ರಿ? ಈ ಬದಲಾವಣೆ ಹಾದಿ ಯಾವ ರೀತಿಯಿಂದ ಚೇಂಜಸ್ ಆಗಬಹುದು? ಇದು ಶಿಗ್ಗಾಂವ್ ಸವಣೂರು ಕ್ಷೇತ್ರ ಮೂಲತಃ ಕಾಂಗ್ರೆಸ್ನ ಗಟ್ಟಿಯಾದಂಥ ಸ್ಥಳ ಇದು. ಇಲ್ಲಿ ಕಳೆದ 5 ಬಾರಿ ನಾವು ಸೋತಿದ್ದೇವೆ. 4 ಬಾರಿ ಸ್ವಲ್ಪ ಅಂತರದಲ್ಲಿ ಸೋತಿದ್ದೇವೆ. ಮೊನ್ನೆ ನಡೆದಂಥ 2023 ಚುನಾವಣೆಯಲ್ಲಿ 35,000ಕ್ಕಿಂತ ಅಧಿಕ ಮತಗಳು. ಅಲ್ಲಿ ಸ್ವಲ್ಪ ನಮ್ಮ ಅಭ್ಯರ್ಥಿ ಕೊನೆಯ ಕ್ಷಣ, ಅದು 3 ಗಂಟೆ ನಾಮಿನೇಷನ್ನು ಲಾಸ್ಟ್ ವೇಳೆ ಇದ್ದಾಗ 12 ಗಂಟೆಗೆ ನಮಗೆ B ಫಾರ್ಮ್ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಬಗ್ಗೆ ಕೆಲವು ಬೇರೆಯವರು ಕೊಟ್ಟು ಮತ್ತು C ಫಾರ್ಮ್ ಕೊಟ್ಟು ತರುವಲ್ಲೇ ಚೇಂಜ್ ಆಯಿತು. ಸ್ವಲ್ಪ ನಮ್ಮ ಅಭ್ಯರ್ಥಿ ಎಲ್ಲ ಹಳ್ಳಿಗಳಲ್ಲಿ ಮುಟ್ಟುವಂತಹ ವ್ಯವಸ್ಥೆ ಆಗಲಿಲ್ಲ, ಮತದಾರರು ಮುಟ್ಟುವಂಥ ಕೆಲಸವೂ ಆಗಲಿಲ್ಲ. ಹೀಗಾಗಿ ನಮ್ಮ ಪಕ್ಷದ ಪ್ರಚಾರದ ಕೊರತೆಯಿಂದ ನಾವು ಅಲ್ಲಿ ಸ್ವಲ್ಪ ಜಾಸ್ತಿ ಅಂತರ ಆಯಿತು. ಈ ಸಲ ಹಾಗಾಗಿಲ್ಲ. ಈ ಸಲ ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ಬದಲಾವಣೆ ಗಾಳಿ ಬೀಸಿದೆ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ವಿನೋದ್ ಹೊಸಟ್ಟಿ ಅವರಿಗೆ 8600 ವೋಟುಗಳಷ್ಟು ನಮಗೆ ಇಲ್ಲಿನ ಶಿಗ್ಗಾಂವ್ ತಾಲೂಕಿನ ಮತದಾರರು ಇವತ್ತು ವೋಟುಗಳನ್ನು ಜಾಸ್ತಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಖುಷಿಯಾಗಿದ್ದಾರೆ. ವಿಶೇಷವಾಗಿ ಶಿಗ್ಗಾಂವ್ ಸವಣೂರು ತಾಲೂಕಿನ ಮತದಾರ ಬಾಂಧವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಯಾಕೆಂದರೆ ಭಾಳ ವರ್ಷಗಳ ನಂತರ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಂತರ ಜಾಸ್ತಿ ಆಗಿದೆ. ಮತ್ತು ಜೊತೆಗೆ ಭಾಜಪ ಶಾಸಕರಾದಂಥ ಬೊಮ್ಮಾಯರ ವಿಫಲತೆ,
ನಮಗೆ ಅದು ಪ್ಲಸ್ ಪಾಯಿಂಟ್ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಕಳೆದ 20 ವರ್ಷಗಳಿಂದ ಯಾವುದೇ ಸರ್ವಾಂಗೀಣ ಅಭಿವೃದ್ಧಿ ಆಗಿಲ್ಲ. ಮಾತಿನಲ್ಲಿ ಗುಡಿ ಕಟ್ಟಿದವರು, ಮಾತಿನಲ್ಲಿ ಮನೆಯನ್ನು ಕಟ್ಟಿದವರು ಬೊಮ್ಮಾಯರು. ಹೀಗಾಗಿ ಜನ ಇವತ್ತು ಬದಲಾವಣೆ ಬಯಸಿದ್ದಾರೆ. ಇವತ್ತು ಆ ಬದಲಾವಣೆ ಬಯಸಿದ್ದಕ್ಕೆ ಇವತ್ತು ಒಬ್ಬ ಕೇಂದ್ರದ ಪ್ರಬಲ ಮಂತ್ರಿಯ ವಿರುದ್ಧ ಒಬ್ಬ ಅತ್ಯಂತ ಸಾಮಾನ್ಯ ಅಭ್ಯರ್ಥಿ ಅಂತ ವಿನೋದ ಸುಟ್ಟರಿಗೆ ಜಾಸ್ತಿ ಒಂದು ಓಟನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಓಟನ್ನು ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಮತದಾರ ನೀಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಜೊತೆಗೆ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಮತದಾರರು ಖಂಡಿತ ಬದಲಾವಣೆ ಬಯಸಿದ್ದಾರೆ. ನಮ್ಮ ಕಾರ್ಯಕರ್ತರು, ಮುಖಂಡರು ಹುರುಪಿನಲ್ಲಿದ್ದಾರೆ. ಜೊತೆಗೆ ನಮ್ಮ ಸರ್ಕಾರ ಕೊಟ್ಟಂಥ ನಮ್ಮ 5 ಗ್ಯಾರಂಟಿ ಯೋಜನೆಗಳು ಅತ್ಯಂತ ಫಲಪ್ರದವಾಗಿ ಈ ಕ್ಷೇತ್ರದಲ್ಲಿ ಮುಟ್ಟಿದ್ದವು. ಸಾಮಾನ್ಯ ಜನತೆಗೂ ಸಹ ಒಂದೊಂದು ಯೋಜನೆಗಳು ಇವತ್ತು ತಲುಪಿದವು. ಹೀಗಾಗಿ ಇವತ್ತು ಖಂಡಿತವಾಗಿಯೂ ನಾವು ಸಿಗ್ಗಾಂವ್ ಮತ್ತು ಸವಣೂರು ಮತಕ್ಷೇತ್ರದಲ್ಲಿ 100ಕ್ಕೆ 100ರಷ್ಟು ಯಾರೇ ಅಭ್ಯರ್ಥಿ ಆದರೂ ಕೆಲವು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಸರಿ ಸರ್, ಈ ಕ್ಷೇತ್ರದಲ್ಲಿ ಹೊರಗನೆಯವರು ಅಂದ ತಕ್ಷಣ ಯಾಸಿರ್ ಖಾನ್ ಪಠಾಣ್ ಅವರು ಹೊರಗನೆಯವರು ಆಗ್ತಾರೆ. ಈಗ ಅವರು ಈ ಕ್ಷೇತ್ರದಲ್ಲಿ ಮನೆಯದು ಮಾಡಿರಬಹುದು, ಅಥವಾ ಈ ಕ್ಷೇತ್ರದಲ್ಲಿ ಈಗ ಅವರು ವೋಟಿಂಗ್ ಪವರ್ ಅದು ಮಾಡ್ಕೊಂಡಿರಬಹುದು. ಮೂಲತಃವಾಗಿ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಬೊಮ್ಮನಹಳ್ಳಿಯ ಪಟ್ಟಣದವರು, ಒಂದು ಗ್ರಾಮದವರಾಗಿರ್ತಕ್ಕಂಥವ್ರು. ಅಲ್ಲಿಂದ CM ಫೈಜ್ ಅವರು, ನಂತರ ಅಲ್ಲಿಂದ ಬರೋದು ಆರ್ ಶಂಕರ್ ಅವರು. ಲಿಸ್ಟ್ನಲ್ಲಿ ನೋಡ್ತಾ ಹೋದರೆ ಸುಮಾರು ಜನ ಹೊರಗಿನವರೇ ಇದ್ದಾರೆ. ಅದೇ ರೀತಿ ನಿಮಗೂ ಕೂಡ ಒಂದು ಹೊರಗನೆಯವರು ಅನ್ನುವಂಥ ರೀತಿಯಿಂದ ಒಂದು ಪಟ್ಟ ಕಟ್ತಾ ಇದ್ದಾರೆ. ತಾವು ಇಲ್ಲಿನ ಕ್ಷೇತ್ರ ಮತ ಬಾಂಧವರು ಹೇಳೋದು ಹುಟ್ಟಿ ಬೆಳೆದಿರ್ತಕ್ಕಂಥ ಊರು ಇಲ್ಲಿಯವರೇ, ಇದೇ ತಾಲೂಕಿನವರು ಅಂತ ಹೇಳ್ತಾರೆ. ಆದರೆ ನೋಡುವಂಥ ರೀತಿಯಿಂದ ಹೊರಗನೆಯವರು ಅಂತೇಳಿ ಕಾಣ್ತಾರೆ. ನೀವು ಕಾರ್ಪೊರೇಟರ್ ಸದಸ್ಯರಾಗಿದ್ದು ಕೂಡ, ನಗರಸಭೆ ಸದಸ್ಯರಾಗಿದ್ದು ಹಾವೇರಿ ಟೌನಿಂದ, ಮತ್ತು ಲೋಕಲ್ ಅನ್ನುವಂಥ ಪಟ್ಟಕ್ಕೆ ಯಾಕೆ ಇದು ನಿಮಗೆ ತಿರುಗೇಟುಗಳನ್ನು ಇರ್ತವೆ ಸರ್? ಅಲ್ಲ, ಮೂಲತಃ ನಾನು ಸಿಗ್ಗಾಂವ್ ತಾಲೂಕಿನ ಹೊಸರೆತ್ತೇಳೋನು. ನಮ್ಮ ಮುತ್ತಾತರ ಊರು ನೀರಲ್ಗಿ ಗ್ರಾಮದಿಂದ, ಅದು ನೀರಲ್ಗಿ ಗ್ರಾಮ ಸಿಗ್ಗಾಂವ್ ತಾಲೂಕಿನಲ್ಲಿದೆ. ಹೌದು. ಆ ಒಂದು ಗ್ರಾಮದ ಹೆಸರನ್ನೇ ನಾನು ಇವತ್ತು ನನ್ನ ಅಡ್ಡ ಹೆಸರಾಗಿ ಇಟ್ಕೊಂಡಿದ್ದೇನೆ. ನಮ್ಮ ಅಡ್ಡ ಹೆಸರು ಪಾಟೀಲ್, ಹೌದಾ? ಆದರೂ ಸಹ ನಾನು ಊರಿನ ಒಂದು ಅಭಿಮಾನದಿಂದ ನೀರಲ್ಗಿ ಅಂತ ಇಟ್ಕೊಂಡ್ಬಂದೆ. ನನಗೆ ಒಂದೇನೋ ವೈಯಕ್ತಿಕ ಅಭಿಮಾನ. ಮತ್ತು ನಮ್ಮ ಪೂರ್ವಜರೆಲ್ಲ, ನಮ್ಮ ಅಜ್ಜ ಮುತ್ತಾತ ನಮ್ಮ ಹೊಸರೆತ್ತೇಳೋರು. ಇವತ್ತಿಗೂ ಸಹ ನಮ್ಮ ತಂದೆಯವರ ಹೆಸರಲ್ಲಿ ಪ್ರಾಪರ್ಟಿ ಇದೆ, ಹೊಲ ಇದೆ, ಮನೆ ಇದೆ. ನಂದು ಸಹ ವ್ಯಾಪಾರ ಬೆಳೆದಿದ್ದೆ ನಾವು ಸಿಗ್ಗಾಂವದಲ್ಲಿ ನಾನು 2 ಪೆಟ್ರೋಲ್ ಬಂಕ್ ಇದ್ದರೂ, ಒಂದು ಮಡ್ಲಿ ಕ್ರಾಸು, ಒಂದು ನೀರಲ್ಗಿ ಊರು. ನಾನು ಊರಲ್ಲಿ ಒಂದು ನೀರಲಿ ವ್ಯವಹಾರ ಅಂತ ಅಲ್ಲಿ ಮಾಡ್ಕೊಂಡಿದ್ದೇನೆ. ಮತ್ತು ನಮ್ಮ ತಂದೆಯವರ ಅಣ್ಣ ತಮ್ಮಂದಿರ್ಬೋದು. ಇವತ್ತು ನಮ್ಮ ತಾಯಿಯ ಊರು, ನನ್ನ ಅಜ್ಜನ ಊರು ಸಹ ತವರಮಳ್ಳಿ, ಸವಣೂರು ತಾಲೂಕು. ನನ್ನ ಬಾಲ್ಯ ಕಳೆದ ನನ್ನ ಊರು ಅಂದರೆ ತವರಮಳ್ಳಿ. ನಾನೇನು ನಮ್ಮ ಯತ್ನಳ್ಳಿ ಊರು, ನಮ್ಮ ಅಜ್ಜನ ಊರಾದರೂ ಸಹ ನನ್ನ ಸಂಪರ್ಕ ಕಡಿಮೆ ಇರ್ತಿತ್ತು. ನನ್ನ ತವರಮಳ್ಳಿ, ಅದು ಸಹ ಸವಣೂರು ತಾಲೂಕಿನ ಒಂದು ಗ್ರಾಮ. ಅದು ಇದು ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಹೀಗಾಗಿ ನಾವೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು. ಕಾರಣಾಂತರದಿಂದ ನಮ್ಮ ತಂದೆಯವರು ಸರ್ಕಾರಿ ನೌಕರಾಗಿದ್ದರಿಂದ ವರ್ಗಾವಣೆ ಆಗ್ತಾ ಇರ್ತವೆ ಅವ್ರಿಗೆ. ಹಾನಗಲ್ಲಿದ್ದರು, ರಾಣೆಬೆನ್ನೂರಿದ್ದರು. ಕೊನೆಯದಾಗಿ ಹಾವೇರಿಗೆ ಬಂದಾಗ ನಾವು ಹಾವೇರಿಯಲ್ಲಿ ಸೆಟ್ಲಾಗಿ ಅಲ್ಲೇ ನಂದು ವೋಟಿಂಗ್ ಪವರ್ ಆಗಿ ಅಲ್ಲೇ ಸ್ಥಳೀಯವಾಗಿ ನಾನು ನಗರ ಪ್ರಾಧಿಕಾರ ಅಧ್ಯಕ್ಷ ಆಗಿ, ನಗರಸಭಾ ಸದಸ್ಯನಾಗಿ, ನಗರಸಭಾ ಅಧ್ಯಕ್ಷನಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ. ಅಲ್ಲಿಯೂ ಸಹ ನಾನು ಜನಪರ ಕೆಲಸಗಳನ್ನು ಮಾಡಿ ಜನರಿಗೆ ಏನು ಮೂಲಭೂತ ಸೌಕರ್ಯ ಕೊಡಬೇಕು ವಾರ್ಡಿಗೆ, ಅವನ್ನೆಲ್ಲವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಆ ಪ್ರಾಮಾಣಿಕ ಕೆಲಸಗಳೇ ಇವತ್ತು ನನಗೆ ಪ್ಲಸ್ ಪಾಯಿಂಟ್ ಆಗಿದೆ. ಅಲ್ಲಿ ಸತ ನಮ್ಮ ಹಾವೇರಿ ಜನ ನಿಮ್ಮ ಊರು ಸಿಗ್ಗಾಂವಿಂದ ಬಂದಿರಪ್ಪ ಅಂತ ನಮಗಂತಾರೆ. ಅದಕ್ಕೆ ನನ್ನ ಮೂಲೂರು ಇದ್ದಾಗ ನಾನು ಹೊರಗೆ ಅನ್ನೋ ಪ್ರಶ್ನೆಯೇ ಇಲ್ಲ. ನನಗೆ ಅದು ಪಟ್ಟ ನನಗೇನು ಅವಶ್ಯಕತೆ ಇಲ್ಲ. ನನ್ನ ಮೂಲತಃ ಇಲ್ಲವನಿದ್ದಾಗ ನನಗೆ ಅದ್ರ ಪಟ್ಟ ನನಗೆ ಹೊರನಲ್ಲ. ನಾನು ಸಿಗ್ಗಾಂವ್ ತಾಲೂಕಿನ ಹೆಮ್ಮೆಯಿಂದ ಏಕೆಂತೆ, ಯಾಕಂದರೆ ಊರು ಅಭಿಮಾನ, ನಮ್ಮ ತಂದೆ ತಾಯಿಗಳ ಬಗ್ಗೆ ಅಭಿಮಾನ, ಇವೆಲ್ಲವೂ ಇರಬೇಕು ಯಾವುದೇ ಮನುಷ್ಯನಲ್ಲಿ. ಇವತ್ತು ಸುಧಾಮೂರ್ತಿ ಅಳಿಯ ಇಂಗ್ಲೆಂಡ್ ಅಧ್ಯಕ್ಷ ಆದಾಗ ಅವನಿಗೆ ಭಾರತೀಯ ಅಂತಂದರು, ಇಂಗ್ಲೆಂಡ್ನ ಹೊಂದಿಲ್ಲ. ಇಂಗ್ಲೆಂಡಲ್ಲಿ ಒಂದು ರೆಸಿಡೆನ್ಷಿಯಲ್ ಕಾರ್ಡ್ ಅಲ್ಲೇ ಇದೆ, ಗ್ರೀನ್ ಕಾರ್ಡ್. ಇಂಗ್ಲೆಂಡ್ನ ಹೊಂದಿಲ್ಲ ಅವನಿಗೆ, ಭಾರತೀಯ ಮೂಲದ ಅಂತಾರೆ. ಇವತ್ತು ಅಮೇರಿಕ ಅಧ್ಯಕ್ಷ ಪೈಪೋಟ್ ನೀಡ್ತಾ ಇರ್ತಕ್ಕಂಥ ಇವತ್ತು ಕಮಲಾ ಹ್ಯಾರಿಸ್, ಅವರು ಮೂಲತಃ ಅವರು ಮುತ್ತಾತನವರು ಭಾರತೀಯರವರು. ಅದು ಒಂದು ಟ್ರೆಂಡ್ ಇರ್ತದೆ, ಭಾರತೀಯರಾಗ್ಯಾರಪ್ಪ ಅಂತ ತಿಳ್ಕೊಂಡು. ಅವರೆಲ್ಲ ಇವತ್ತು 100 ವರ್ಷಗಳ ಕಾಲ ಅಲ್ಲೇ ಬೆಳೆದಿದ್ದಾರೆಲ್ಲ. ಈಗ ಅವ್ರ ತಂದೆ, ಅವರ ಮುತ್ತಾತ ಎಲ್ಲ. ಬಟ್ ಅವ್ರಿಗೆ ಅಮೇರಿಕದವ್ರು ಅಂತ ಅನ್ನಲ್ಲ, ಮತ್ತು ನಮ್ಮ ಭಾರತೀಯರು ಅಂತ ನಾವು ಹೆಮ್ಮೆ ಪಡ್ತೇವೆ ನಾವು. ಹೀಗಾಗಿ ನಾನು ಸಿಗ್ಗಾಂವನೇ ಇದ್ರೆ ಹೊರನೂರನ್ನ ಫಸ್ಟ್ ಯಾಕೆ ಬರ್ತದೆ ನಮಗೆ. ಸರಿ ಸರ್, ಈ ಕ್ಷೇತ್ರದಲ್ಲಿ ಬದಲಾವಣೆ ಹಾದಿ ಅಂದ ತಕ್ಷಣ
ಒಂದು ಟೈಮ್ ಮೈನಾರಿಟಿಗೆ ಸತತವಾಗಿ 5 ಬಾರಿ ಅವಕಾಶ ಸಿಕ್ಕಿದೆ. ಒಂದು ಬಾರಿ ಆದರೂ ಕೂಡ ಲಿಂಗಾಯತರಿಗೆ ಆಗಿರಲಿ ಅವಕಾಶ ಸಿಗಬೇಕು ಅಥವಾ ಅದರ್ ಕಾಸ್ಟ್ನವ್ರಿಗೆ ಅವಕಾಶ ಸಿಗಬೇಕಂತ ಹೇಳಿದಾಗ ನಿಮ್ಮನ್ನೇ ಯಾಕೆ ಟಿಕೆಟ್ ಕೊಡಬೇಕು? ಟಿಕೆಟನ್ನು ಕೇಳುವ ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ದಾನೆ ಅಂತ ಆದರೆ ಪಾರ್ಟಿ ನಮ್ಮ ಅಲ್ಲಿ ಒಂದು ವ್ಯವಸ್ಥೆ ಇದೆ, ಪಾರ್ಟಿ ಹೈಕಮಾಂಡು. ಆ ಪಾರ್ಟಿ ಹೈಕಮಾಂಡು ಒಂದು ನಿರ್ಧಾರ ಮಾಡುತ್ತೆ, ಅನೇಕ ಸರ್ವೆಗಳು ಮಾಡುತ್ತೆ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸರ್ವೆ ಮಾಡಿಸ್ತಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವರು ಒಂದು ಸರ್ವೆ ಮಾಡಿಸ್ತಾರೆ, AICC ಒಂದು ಸರ್ವೆ ಮಾಡಿಸ್ತಾರೆ. ಆ ಸರ್ವೇದಲ್ಲಿ ಯಾರು ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ದಾರೆ, ಯಾರು ಕೊಟ್ಟರೆ ಗೆಲ್ತಾರೆ ಅನ್ನೋದು ಒಂದು ಎಲ್ಲವೂ ರಿಪೋರ್ಟನ್ನು ತೆಗೆದುಕೊಂಡು ಆ ರಿಪೋರ್ಟ್ ಮುಂದೆ ಇಟ್ಕೊಂಡು ಇವತ್ತು ಪಕ್ಷ ನಿರ್ಧಾರ ಮಾಡುತ್ತೆ. ಇವತ್ತು ಇಲ್ಲಿ ನನಗೆ ಕೊಡಬೇಕು ಇತರರಿಗೆ ಕೊಡಬೇಕು ಅಂತ ಅನ್ನೋದು ಪ್ರಶ್ನೆಗಿಂತ ಇವತ್ತು ಪಕ್ಷ ಯಾರಿಗೇ ಕೊಟ್ಟರು, ಯಾವುದೇ ಜಾತಿಗೆ ಕೊಟ್ಟರು ನಾವು ಮಾಡಲೇಬೇಕು. ಯಾಕಂದರೆ ಪಕ್ಷದ ಕೆಲವು ನಮ್ಮ ಓಟುಗಳು ನಮ್ಗೆ ಫಿಕ್ಸ್ ಆಗಿದ್ದೇ ಇರ್ತವೆ. ಅದಕ್ಕಿಂತ ಹೆಚ್ಚು ಓಟುಗಳನ್ನು ಸೆಳೆಯುವಲ್ಲಿ ನಾವೆಲ್ಲ ಅಭ್ಯರ್ಥಿ ಆಕಾಂಕ್ಷಿಗಳು ನಾವು ಪ್ರಯತ್ನ ಮಾಡಬೇಕು. ಮುಸ್ಲಿಮ್ಸಿಗೆ ಟಿಕೆಟ್ ಕೊಡೋದು ಬೇಡ, ನನಗೆ ಟಿಕೆಟ್ ಕೊಡು ಅನ್ನೋದು ಅದಾಗಲಿ, ನನಗೆ ಕೊಡೋದು ಅವ್ರಿಗೆ ಬೇಡ, ನಮ್ಮ ಮುಸ್ಲಿಮ್ಸ್ ಕೊಟ್ಟಿದ್ದಾರೆ 5 ಸಲ ನಮಗೆ ಕೊಡಬೇಕು ಅವ್ರಿಗೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಪಕ್ಷದ ನಿರ್ಧಾರಕ್ಕೆ ಪ್ರತಿಯೊಬ್ಬ ಆಕಾಂಕ್ಷಿಗಳು ಬದ್ಧರಾಗಲೇಬೇಕು. ಪಕ್ಷದ ಏನು ನಿರ್ಧಾರ ತೊಗೊತಾರೆ ಅದಕ್ಕೆ ನಾವು ಬದ್ಧರಾದಾಗ ಮಾತ್ರ ಇಲ್ಲಿ ಯಾವುದೇ ಒಂದು ಅಭ್ಯರ್ಥಿನ ನಾವು ಗೆಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಬಿಟ್ಟು ನಾವು ಯಾವುದೂ ನಿರ್ಧಾರ ಇಲ್ಲ. ನಾನಂತರೂ ಪಕ್ಷದ ಒಂದು ಹೈಕಮಾಂಡಿನ ಶಿಸ್ತಿನ ಸಿಪಾಯಿ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಅತ್ಯಂತ ದಕ್ಷ ಪ್ರಾಮಾಣಿಕವಾಗಿ ನಾವೆಲ್ಲ ನಾಯಕರು ನನ್ನಾದಿ ಹಿಡಿದು ಪ್ರತಿಯೊಬ್ಬ ನಮ್ಮ ನಾಯಕರುಗಳು ಇವತ್ತು ಗೆಲ್ಲಿಸೋ ಪ್ರಯತ್ನ ಮಾಡ್ತೀವಿ. ಇದರೊಳಗೆ ಜಾತಿ ಭೇದ ಯಾವುದಿಲ್ಲ, ಯಾವ ಜಾತಿ ಕೊಟ್ಟರು ನಾವು ಗೆಲ್ಲಿಸೋ ಕೆಲಸವನ್ನು ಮಾಡ್ತೀವಿ. ಸರಿ ಸರ್, ಯಾವ ಕಾಸ್ಟಿಗೂ ಕೊಟ್ಟರು ಕೂಡ ನಾವು ಇಲ್ಲಿ ಬರುವುದು ಕಾಸ್ಟಿಗಿಂತ ಪಕ್ಷ ಅಂತ ತಪ್ಪು. ಪಕ್ಷ ಸರಿ, ಆದರೆ 4 ಬಾರಿ ಪರಾಜಿತ ಆಗ್ತಾ ಬಂದರು. ಯಾರು ಸೈಯದ್ ಅಜಂಬೀರ್ ಖಾದ್ರಿ ಅವರು, 1 ಬಾರಿ ಯಾಸಿರ್ ಖಾನ್ ಪಠಾಣ್ ಅವರಾದರು. ಈ ಅವಾಗಿದ್ದಿರ್ತಕ್ಕಂಥ ಆಕಾಂಕ್ಷಿಗಳು, ನೀವು ಕೂಡ ಆಕಾಂಕ್ಷಿ ಇದ್ರಿ, ಮೊನ್ನೆ ಕಳೆದ 23ರಲ್ಲಿದ್ರಿ, 18ರಲ್ಲಿ ಇದ್ರಿ. ಅವಾಗ ಯಾಕೆ ನಿಮಗೆ ಯಶಸ್ವಿ ಆಗಲಿಲ್ಲ ಸರ್ ಕ್ಷೇತ್ರ? ಯಾಸಿರ್ ಖಾನ್ ಪಠಾಣ್ ಅವರು 35ರಿಂದ 36 ಸಾವಿರ ಮತದಿಂದ ಪರಾಜಿತರಾದರು. ಅಜಂಬೀರ್ ಖಾದ್ರಿ ಅವರು 6-7 ಸಾವಿರ, 8-3 ಸಾವಿರ, 13 ಸಾವಿರವರೆಗೆ ರೇಂಜ್ನಲ್ಲಿ 15 ಸಾವಿರ ಒಳಗಡೆ ಆದರು. ಇವರು 1-2ಗೆ ಡಬಲ್ ಹೋಗಿಬಿಟ್ರು ಇವರು. ಅದು ಯಾಕೆ ಸರ್? ಅವಾಗ ನಿಮ್ಮ ಈ ಶಿಸ್ತಿನ ಅಂತ ತಾವೇನು ಹೇಳ್ತಾ ಇದ್ರಿ, ಅವಾಗಿನ ತಮ್ಮ ಚೌಕಟ್ಟನ್ನು ಎಷ್ಟು ಯಶಸ್ವಿಯಾಗಿ ಗಟ್ಟಿ ಯಾಕೆ ಮಾಡ್ಕೊಂಡಿಲ್ಲ? ಏನಾಗ್ತಾಯಿತ್ತು, ಎಲೆಕ್ಷನ್ನು ವೋಟಿಂಗ್ 1-2 ದಿನ ಇದ್ದಾಗ ಈ ಕ್ಷೇತ್ರದಲ್ಲಿ ಒಂದು ಕೋಮುವಾದಿ ಪಕ್ಷ BJP ಒಂದು ಜಾತಿಯ ವ್ಯವಸ್ಥೆಯನ್ನು ಅದನ್ನು ಜನರ ಒಂದು ತಲೆಯಲ್ಲಿ ಬಿಡ್ತಾಯಿದ್ರು. ಅಲ್ಲಿವರೆಗೆ ಎಲ್ಲ ನಮ್ಮ ಅಭ್ಯರ್ಥಿನೇ ಮುಂದೆ ಇರ್ತಾಯಿದ್ರು. ಒಂದು 2 ದಿನ ವೋಟಿಂಗ್ ಇದ್ದಾಗ ಆ ಜಾತಿಯ ಒಂದು ವ್ಯವಸ್ಥೆಯ ಕೆಂಬೂತವನ್ನು ಜನರ ಮನಸ್ಸಲ್ಲಿ ಮುಟ್ಟುವಂಥ ಕೆಲಸವನ್ನು BJP ಮಾಡ್ತಾಯಿತ್ತು. ಹಿಂದೂ ಮುಸ್ಲಿಂ ಅಂತ ಬೈಫರ್ಕೇಷನ್ ಅತಿ ಹೆಚ್ಚು ವಿಜೃಂಭಣೆಯಿಂದ ಮಾಡಿ ನಮ್ಮ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟನ್ನು ಸೋಲಿಸುವಂಥ ಪ್ರಯತ್ನವನ್ನು ಒಂದು ಹಿಡನ್ ಎಜೆಂಡಾ ಮಾಡ್ಕೊಂಡು ಮಾಡಿದಾಗ ಎಲ್ಲೋ ನಮಗೊಂದು 5-6 ಸಾವಿರ ಓಟು ಲಾಸ್ಟಿಗೆ ಕೈ ಕೊಡ್ತಾಯಿದ್ವು. ನಾವು ಪ್ರತಿ ನಮ್ಮ ಎಲೆಕ್ಷನಲ್ಲಿ ನಮ್ಮ ಅಭ್ಯರ್ಥಿನೇ ಮುಂದೆ ಇರ್ತಾಯಿದ್ರು. ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಬೋದು, ನಮ್ಮ ಪಾರ್ಟಿಯ ಗ್ರೌಂಡ್ ರಿಪೋರ್ಟ್ ಇರ್ಬೋದು, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತೈತೆ ಅನ್ನೋದು ರಿಪೋರ್ಟ್ ಇರ್ತಿತ್ತು. ಆದರೆ ಕಳೆದ ಒಂದು 2 ದಿನಗಳ ಮುಂಚೆ ಇಂಥ ವಾತಾವರಣನ ಸೃಷ್ಟಿ ಮಾಡ್ತಾಯಿದ್ರು ಮತ್ತು ವೈಯಕ್ತಿಕವಾಗಿ ಅಭ್ಯರ್ಥಿ ಮೇಲೆ ತೇಜೋವಧೆ ಮಾಡೋಂಥ ಕೆಲಸವನ್ನು BJP ಮಾಡ್ತಾಯಿತ್ತು. ಆಗ ಮತದಾರ ಬಾಂಧವರು ಗೊಂದಲದಲ್ಲಿದ್ದರು. ಇದೇ 2018ರಲ್ಲಿ ಇದೇ ಖಾದ್ರಿಯವರಿಗೆ ಭಯೋತ್ಪಾದಕ ಪಟ್ಟವನ್ನು ಕಟ್ಟಿದರು. ಮತ್ತು ಅವ್ರದ್ದೇ ಸರ್ಕಾರ ಇತ್ತಲ್ಲ, ಅವರು ಗುಂಡಿಗೆ ಸಾಯಿಸ್ಬೋದಾಯಿತ್ತು ಖಾದ್ರಿಯವ್ರನ್ನ, ಜೈಲಿಗೆ ಹಾಕ್ಬೇಕಾಯ್ತಲ್ಲ. ಹೋಮ್ ಮಿನಿಸ್ಟರ್ ಅವರೇ ಇದ್ದರು, ಮುಖ್ಯಮಂತ್ರಿಗಳು ಅವರೇ ಇದ್ದರು, ಯಾಕೆ ಮಾಡಲಿಲ್ಲ ಹಂಗಾರೆ? ಭಯೋತ್ಪಾದಕ ಪಟ್ಟ ಕಟ್ಟಿದ್ರಲ್ಲ. ಹಿಂಗೆ ವಿವಿಧ ಆ್ಯಂಗಲ್ಗಳಲ್ಲಿ ಪಕ್ಷದ ತೇಜೋವಧಿ ಇರ್ಬೋದು, ಇವತ್ತು ನಮ್ಮ ಅಭ್ಯರ್ಥಿ ತೇಜೋವಧಿ ಮಾಡಿದರು. ಗಿಮಿಕ್ಸಿಂದ ಗೆದ್ದಿದ್ದಾರೆ ಅಷ್ಟೇ. ಅವರು ನಿಜವಾಗಿ ಮತದಾರರ ಮನಸ್ಸನ್ನು ಗೆದ್ದಿಲ್ಲ. ಅವರು ಭಯೋತ್ಪಾದಕ ಪಟ್ಟ ಕಟ್ಟೋದು ಅಂತಂದಾಗ ಅದೊಂದು ಜನರಿಗೇನೋ ಒಂಥರ ಏನಪ್ಪ ಇದು ಹಿಂಗೆ ಅಂದಾಗ ಎಲ್ಲಿ ಒಂದು 4-5 ಸಾವಿರ ಓಟು ಮೈನಸ್ ಆಗಿಬಿಡ್ತಿದ್ವು. ಹೀಗಾಗಿ ನಮ್ಮ ಅಭ್ಯರ್ಥಿಗಳು ಅವಾಗ ಸೋತಿದ್ದಾರೆ. ಅವಾಗ ಈ ಸಲ 2023ರಲ್ಲಿ ನಾವೆಲ್ಲ ಪ್ರಬಲ ಆಕಾಂಕ್ಷಿ ಆಗಿದ್ವಿ. ನಾನು, ಸೋಮಣ್ಣ ಬೇನ್ಮರದು, ಶಿವಳ್ಳಿ, ಯಾಸಿರ್ ಖಾನ್ ಪಠಾಣ್ ಅವರು ಕ್ಷೇತ್ರಾದ್ಯಂತ ಅಡ್ಡಾಡಿದ್ವಿ, ಪಾರ್ಟಿಯನ್ನು ಸಂಘಟನೆ ಮಾಡಿದ್ವಿ.
ಗ್ರಾಮ ಪಂಚಾಯತ್ ಚುನಾವಣೆ ಮತ್ತು ಬಂಕಾಪುರದ ಪುರಸಭಾ ಚುನಾವಣೆಯಲ್ಲಿ ನಾವು ಯಶಸ್ಸನ್ನು ಗಳಿಸಿದ್ವಿ. ಅನೇಕ ಸಭೆಗಳನ್ನು ಮಾಡಿದ್ವಿ. ನಮ್ಮ ಪಕ್ಷದ ಹೈಕಮಾಂಡಿಗೆ ಗೊತ್ತಿತ್ತು. ನಾವು ಕೇಳಿದ್ವಿ 4 ಮಂದಿಯೊಳಗೆ ಯಾರಿಗಾದರೂ ಕೊಟ್ಟರು ನಮ್ಮ ಎಲ್ಲರೂ ಒಪ್ತೇವೆ ಅಂತ. ನಮ್ಮ 4 ಮಂದಿ ಒಗ್ಗೂಡಿಕೆಯಿಂದ ಲಾಸ್ಟ್ವರೆಗೆ ಪ್ರಯತ್ನ ಮಾಡಿ ಕೊನೆಗೆ ನಾವು ಯಾಸೀರ್ ಖಾನ್ ಪಠಾಣ್ ಅವ್ರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವಂಥ ಮನಸ್ಸನ್ನು ಹೈಕಮಾಂಡ್ ಮಾಡಿದಾಗ ನಾವು 3 ಜನ ಸೇರಿ ಯಾಸೀರ್ ಖಾನ್ ಪಠಾಣ್ರಿಗೆ ಟಿಕೆಟ್ ಕೊಡ್ಬೇಕಂತ ಬರೆದು ಕೊಟ್ಟೇವೆ ರೈಟಿಂಗ್ನಾಗ. ಹೀಗಾಗಿ ಯಾಸೀರ್ ಖಾನ್ ಪಠಾಣ್ ಅವ್ರಿಗೆ ಟಿಕೆಟ್ ಸಿಕ್ಕಿತ್ತು. ಆದರೆ ಸ್ವಲ್ಪ ಅದನ್ನೇ ಮುಂಚಿತವಾಗಿ ಸ್ವಲ್ಪ ಆಗಿತ್ತಂದರೆ ಸ್ವಲ್ಪ ಅವ್ರಿಗೆ ಪ್ರಚಾರದ ಎಲ್ಲ ಒಂದು ಗ್ರಾಮಗಳಲ್ಲಿ ಪಂಚಾಯತ್ಗಳಲ್ಲಿ ಮುಟ್ಟುವಂಥ ಕೆಲಸ ಆಗ್ತಿತ್ತು. ಒಬ್ಬರಿಗೆ ಟಿಕೆಟ್ ಕೊಟ್ಟರು, ಯೂಸುಫ್ ಸವಣೂರ್ ಅಂತ, ಅವರಿಗೆ ಹುಬ್ಬಳ್ಳಿ ಅಂಜುಮನ್ ಅಧ್ಯಕ್ಷರು ಜನ ಕನ್ಫ್ಯೂಸ್ನಾಗ ಆದರು. ಎಲ್ಲಿಂದ ಬಂದು ಟಿಕೆಟ್ ಹಾಕಿದ್ರಪ್ಪ ಅಂತಿಕೊಂಡು ಕೊನೆ ಗಳಿಗೆಯಲ್ಲಿ ಬೆಳಗ್ಗೆ ಬೆಂಗಳೂರಿಂದ ಸಿ ಫಾರ್ಮ್ ಕೊಟ್ಟು ಕಳಿಸಿದ್ರು. ಅಷ್ಟರಲ್ಲಿ ಜನ ಸ್ವಲ್ಪ ಗೊಂದಲಮಯ ಆಗಿಬಿಡ್ತು, ಕಾರ್ಯಕರ್ತರಿಗೆ ಗೊಂದಲಮಯ ಆಯಿತು. ಆ ಹುರುಪು ಹುಮ್ಮಸ್ಸು ಮಧ್ಯೆ ಹುಮ್ಮಸ್ಸು ಹೋಯಿತು. ಹೀಗಾಗಿ ಜಾಸ್ತಿ ಅಂತರಗಳು ಬಂದವು. ಈ ಸಲ ಪಕ್ಷ ಗಟ್ಟಿ ಇದೆ. ಟಿಕೆಟ್ ಯಾರಿಗೆ ಕೊಟ್ಟರು ಗೆಲ್ಲಿಸೋ ಕೆಲಸವನ್ನು ಪಕ್ಷದ ಕಾರ್ಯಕರ್ತರು ಇವತ್ತು ಯುದ್ಧಕ್ಕೆ ತಯಾರಾಗಿದ್ದಾರೆ. ಆ ಯುದ್ಧದಲ್ಲಿ ನಾವು ಜಯಶೀಲರಾಗ್ತೇವೆ. ಬಟ್ ಇನ್ನೂ ಒಗ್ಗೂಡಿಕೆ ಕೆಲಸವನ್ನು ನಮ್ಮ ಪಾರ್ಟಿ ಹೈಕಮಾಂಡು ನಾವು ಎಲ್ಲರೂ ಕೂಡ್ಕೊಂಡು ಮಾಡ್ತೇವೆ. ಆಕಾಂಕ್ಷಿಗಳು ಜಾಸ್ತಿ ಇದ್ದರೂ ಸಹ ಎಲ್ಲರೂ ಕೂಡ್ಕೊಂಡು ಯಾವುದೇ ಜಾತಿಯರು ಕೊಟ್ಟರು ಗೆಲ್ಲಿಸೋ ಕೆಲಸವನ್ನು ಮಾಡ್ತೇವೆ. ಸರಿ ಸರ್, ಬದಲಾವಣೆ ಹಾದಿಯ ಕಡೆ ಸಂಜೀವ್ ಕುಮಾರ್ ನೀರಳ್ಳಿ ಅವರಿಗೆ ಅವಕಾಶ ಸಿಕ್ಕರೆ 14.5 ವರ್ಷದಲ್ಲಿ ಆಗಿರ್ತಕ್ಕಂಥ ಬೊಮ್ಮಾಯಿಯವರ ಅಧಿಕಾರದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟಿಗೆ ಕಾಂಗ್ರೆಸ್ಸಿನ ಹೋರಾಟಕ್ಕೆ ಎಷ್ಟು ಯಶಸ್ವಿ ಆಗಬಹುದು? ಇದು ಒಂದು ಹಿಂದುಳಿದ ತಾಲೂಕು. ಇವತ್ತು ನಂಜುಂಡಪ್ಪ ವರದಿಯಲ್ಲಿ ಇದು ಅತ್ಯಂತ ಹಿಂದುಳಿದ ತಾಲೂಕು. ಈ ಕ್ಷೇತ್ರ ಇದು ಬೊಮ್ಮಾಯಿಯರ ಕಾಲದಲ್ಲೂ ಹಿಂದುಳಿದ ಹಾಗೆ ಉಳಿದೈತಿ. ಹಿಂದೆ ನದಾಫುರ ಕಾಲದಲ್ಲಿರ್ಬೋದು, ಕುನ್ನೂರ ಕಾಲದಲ್ಲಿರ್ಬೋದು, ಕಾದ್ರಿಯವರು, ನೀಲಕಂಠಗೌಡರು, ಸಿಂಧೂರರು ಅನೇಕರು ಆಳಿದ್ದಾರೆ ಇವತ್ತು. ಆದರೆ ಅವ್ರಿಗೆ ಅಧಿಕಾರ ಅಷ್ಟು ಸಿಕ್ಕಿರಲಿಲ್ಲ. ಆದರೆ ಅಧಿಕಾರ ಅನುಭವಿಸಿದಂಥ ಏನು 4 ಅವಧಿಗಳ ಕಾಲ ಸಾಕಷ್ಟು ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡ್ಬೋದಾಗಿತ್ತು. ನೀರಾವರಿ, ಸಮಗ್ರ ನೀರಾವರಿ ವ್ಯಾಪ್ತಿಗೆ ತರ್ಬೋದಾಗಿತ್ತು. ಅದರಲ್ಲೂ ಸಹ ವಿಫಲರಾಗಿದ್ದಾರೆ. ಜೊತೆಗೆ ಅನೇಕ ಕಡೆ ಇನ್ನೂ ರೋಡ್ ಸಂಪರ್ಕಗಳು ಇಲ್ಲ. ಇವತ್ತು ನೀವು ಶಿಗ್ಗಾಂವ್ ಶಹರದಲ್ಲೇ ನೋಡಿರಿ, ಪಟ್ಟಣದ ಮಧ್ಯ ರಸ್ತೆ ಅದು ಸಹ ಉತ್ತಮವಾದ ಅದೇ ಒಂದು ನಮ್ಮ ಎದುರಿಗೆ ಕಣ್ಣೆದುರಿಗೆ ಹೇಳ್ಬೋದು ನಾವು. ಹೀಗೆ ಸಂಪೂರ್ಣವಾಗಿ ಇವತ್ತು ಬೊಮ್ಮಾಯಿಯವರು ವಿಫಲವಾಗಿದ್ದಾರೆ. ಇವತ್ತು ಇದನ್ನು ಅತಿ ಹಿಂದುಳಿದ ತಾಲೂಕನ್ನು ಪಟ್ಟಣ ಹಿಂದೆ ಅದನ್ನು ತೆಗೆಯುವಂಥ ಕೆಲಸನ ಬೊಮ್ಮಾಯಿಯವರು ಮಾಡೋದಾಯಿತು. ಒಬ್ಬ ರಾಜ್ಯದ ಚುಕ್ಕಾಣಿನ ಹಿಡಿದು ಆರ್ಥಿಕ ಖಾತೆಯನ್ನು ಹೊಂದಿದಂಥ ಬೊಮ್ಮಾಯಿ ಸಾಹೇಬ್ರವರು ಈ ತಾಲೂಕನ್ನು ಅತ್ಯಂತ ಶ್ರೀಮಂತ ತಾಲೂಕನ್ನು ಮಾಡ್ಬೋದಾಯಿತು. ಅವ್ರ ಕಡೆಯಿಂದ ಮಾಡೋಕ್ಕಾಗಲಿಲ್ಲ. ಈ ಕಾರಣದಿಂದ ನನಗೆ ಪಾರ್ಟಿ ಅವಕಾಶ ಕೊಟ್ಟರೆ ಇದನ್ನು ಸರ್ವಾಂಗೀಣ ಅಭಿವೃದ್ಧಿಗೆ ಇಲ್ಲಿ ನೀರಾವರಿ ಯೋಜನೆಗಳನ್ನ ನಾವು ಈಗ ಸಾಕಷ್ಟು ನಾವು ಯೂಸ್ ಮಾಡ್ಕೋಬೋದು. ಸಣ್ಣ ಸಣ್ಣ ಕೆರೆಗಳಿದಾವೆ, ಬೃಹತ್ ಕೆರೆಗಳಿದಾವೆ. ಜೊತೆಗೆ ಇವತ್ತು ಸವಣೂರು ಪಟ್ಟಣಕ್ಕಿರ್ಬೋದು, ಶಿಗ್ಗಾಂವ್ ಪಟ್ಟಣಕ್ಕಿರ್ಬೋದು ಸಮಗ್ರವಾದಂಥ ಕುಡಿಯುವ ನೀರಿನ ಯೋಜನೆ ನಾವು ಮಾಡಬೇಕಾಗಿದೆ ಇವತ್ತು. ಅದರೊಳಗೆ ಹುಲಗೂರು, ತಡಸ, ಬಂಕಾಪುರ ಅಂಥ ಪಟ್ಟಣಗಳಿಗೆ ಸರಿಯಾದ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ಕೆಲಸವನ್ನು ಮಾಡಬೇಕಾಗಿದೆ. ಮತ್ತು ಸವಣೂರಿನ ಕೆಲ ಭಾಗಗಳು ಅತ್ಯಂತ ಹಿಂದುಳಿದ ತಾಲೂಕು, ಅಲ್ಲಿ ನೀರಾವರಿ ಯೋಜನೆಗಳನ್ನ ಸಮರ್ಪಕವಾಗಿ ನಾವು ಯೂಸ್ ಮಾಡ್ಕೋಬೋದು. ಅದನ್ನು ಸಹ ನಾವು ಯೂಸ್ ಮಾಡಿಕೊಂಡು ರೈತರಿಗೆ ಇವತ್ತು ಏಳಿಗೆಯಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ಸಮರ್ಪಕವಾದಂಥ ನದಿ ನೀರನ್ನು ನಮ್ಮ ರೈತರಿಗೆ ನಾವು ಕೊಟ್ಟರೆ ಇವತ್ತು ಅಲ್ಲಿ ಬೆಳೆಗಳು ಚೆನ್ನಾಗಿ ಬೆಳ್ತಾವೆ. ಮತ್ತು ಇಲ್ಲಿ ಬೊಮ್ಮಾಯಿಯವರು ಮಾಡಿದಂಥ ಒಂದು ಯೋಜನೆ ಸುಮಾರು 450 ಕೋಟಿ ರೂಪಾಯಿಗಳಲ್ಲಿ ಡ್ರಿಪ್ ಇರಿಗೇಷನ್ ಯೋಜನೆ ಸಂಪೂರ್ಣ ವಿಫಲವಾಗಿದೆ. ಅಂಥ ಯೋಜನೆಗಳನ್ನು ತರಲಾರದೆ ಅಲ್ಲಿಯೇ ಒಂದು ಹರಿತಕ್ಕಂಥ ಆ ಭಾಗದಲ್ಲಿ ನಮ್ಮ ವರದಾ ಮೂಲದ ನೀರನ್ನು ಈ ಭಾಗಕ್ಕೂ ಸಹ ನಾವು ಕೆಲವೊಂದು ಶಿಗ್ಗಾಂವ್ ಭಾಗದ ಹಳ್ಳಿಗಳಿಗೆ ಅಲ್ಲಿಯ ರೈತರಿಗೆ ಅನುಕೂಲ ಆಗೋಂಥ ಯೋಜನೆಗಳನ್ನು ನಾವು ಪರ್ಮನೆಂಟ್ ಯೋಜನೆ ತೆಗೆದುಕೊಳ್ಬೇಕು. ಇವೆಲ್ಲ ಈಗೇನು ಮಾಡಿದ್ದಾರೆ ಟೆಂಪ್ರರಿ ಯೋಜನೆಗಳು. ಹೀಗಾಗಿ ಸಾಕಷ್ಟು ದುಡ್ಡು ಈ ತಾಲೂಕಿನಲ್ಲಿ ನಿರುಪಯೋಗ ಆಗಿದೆ. ಸಾಕಷ್ಟು ಮಲೆನಾಡು ಪ್ರದೇಶ ಇದು. ಮಲೆನಾಡು ಪ್ರದೇಶ ಇದ್ದರೂ ಒಂದೊಂದು ಸಲ ನಮ್ಮ ರೈತರಿಗೆ ಭಾಳ ಸಾಕಷ್ಟು ಅನಾನುಕೂಲ ಆಗ್ತದೆ. ಇವನ್ನೆಲ್ಲವನ್ನು ಒಳಗೊಂಡು ಮತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ತರ್ಬೋದಾಯಿತು ಇನ್ನೂ. ಯಾಕಂದರೆ ಇವತ್ತು ನಮ್ಮ ಹುಬ್ಬಳ್ಳಿ ಇವತ್ತು ದೊಡ್ಡ ವ್ಯಾಪಾರ ಕೇಂದ್ರ ಸ್ಥಳವಾಗಿದೆ. ವಿಮಾನ ನಿಲ್ದಾಣ ಐತಿ.
ಸಾಕಷ್ಟು ರೈಲ್ವೆ ಸಂಪರ್ಕಗಳದಾವು. ಕೇವಲ 30 ನಿಮಿಷದಲ್ಲಿ ನಾವು ಹುಬ್ಬಳ್ಳಿಯನ್ನು ಮುಟ್ಟುವಂಥ ವ್ಯವಸ್ಥೆ ಇದೆ. ಈ ಭಾಗದಲ್ಲಿ ಅಪ್ ಟು ನಾವು ತಡಸ್ಮಠ ನಾವು ಸಾಕಷ್ಟು ಬೃಹತ್ ಪ್ರಮಾಣದಂತಹ ಕೈಗಾರಿಕೆಗಳನ್ನ ಇಲ್ಲಿ ಬರಬೇಕು. ಜೊತೆಗೆ ಉತ್ತಮವಾದಂಥ ಪ್ರವಾಸೋದ್ಯಮ ಸ್ಥಳ ನಮ್ಮದು. ಯಾಕಂದರೆ ಕನಕದಾಸರ ಹುಟ್ಟಿದ ನಾಡು ಬಾಡ, ಸಂತ ಶಿಶುನಾಳ ಶರಪರ ಬೀಡು, ಕಾರಡಗಿ ವೀರಭದ್ರೇಶ್ವರ, ಮೋತಿ ತಲಾಬ್ ಕೆರೆ, ಅನೇಕ ಪ್ರವಾಸಿ ತಾಣಗಳು ಇವತ್ತು ಇದ್ದಾವೆ ಇಲ್ಲಿ. ಇವತ್ತು ಬಂಕಾಪುರ ಮಸೀದಿ ಭಾಳ ಜನ ಎಲ್ಲೊಂದು ಹಿಂದೂ ಮುಸ್ಲಿಮ್ ಸತ ಅಲ್ಲಿ ಬರ್ತಾರೆ. ಇವತ್ತು ಬಂಕಾಪುರದ ಕೋಟೆ, ಸವಣೂರು ನವಾಬರ ಕೋಟೆ, ವೀಕರು ಗೋಕಾಕರ ಜನ್ಮಸ್ಥಳ ಇವೆಲ್ಲಗಳನ್ನು ನಾವು ಅಭಿವೃದ್ಧಿ ಮಾಡಿದರೆ ಖಂಡಿತವಾಗಿ ಒಂದು ಉತ್ತಮವಾದಂಥ ಪ್ರವಾಸೋದ್ಯಮ ಸಿಗ್ಗಾಂವ್ ಸವಣೂರು ಆಗಲಿಕ್ಕೆ ಸಂಶಯವಿಲ್ಲ. ಹೀಗಾಗಿ ಇವುಗಳನ್ನು ಸಮಗ್ರ ಅಭಿವೃದ್ಧಿ ಜೊತೆಗೆ ಇಲ್ಲಿಯ ಜನರ ನಾಡಿ ಮಿಡಿತವನ್ನು ಬಲ್ಲಂಥ ನಾನು ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡ್ಬೋದಾಯಿತು. ಇಲ್ಲಿಯ ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ನಾನು ವಿಫಲರಾಗಿದ್ದಾರೆ. ಅಂಥ ಅವಕಾಶವನ್ನು ನಮ್ಮ ಪಕ್ಷ ಕೊಟ್ಟರೆ ಖಂಡಿತವಾಗಿ ನಾನು ಯಶಸ್ವಿ ಆಗ್ತೀನಿ. ಜೊತೆಗೆ ಸಿಗ್ಗಾಂವ್ ಮತ್ತು ಸವಣೂರು ಎರಡೂ ತಾಲೂಕನ್ನು ಎರಡು ಕಣ್ಣುಗಳ ಹಾಗೆ ತೆಗೆದುಕೊಂಡು ಸಮಗ್ರ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ. ಜೊತೆಗೆ ನಾನು ಜಿಲ್ಲಾಧ್ಯಕ್ಷನಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನಮ್ಮ ಪಾರ್ಟಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಶ್ರೀ ಶಿವನ್ ಪಾಟೀಲ್ ಅವರು, ನಮ್ಮ ಆಯ್ಕೆ ಸಮಿತಿಯ ಅಧ್ಯಕ್ಷರಂಥ ನಮ್ಮ ಈಶ್ವರ್ ಖಂಡ್ರೆ ಅವರು, ನಮ್ಮ ಎ ಐ ಸಿ ಸೆಕ್ರೆಟರಿ ಅಂತ ಮಯೂರ್ ಜಯಕುಮಾರ್ ಅವರು, ಅವ್ರ ಜೊತೆಗಿದ್ದಂಥ ಎಲ್ಲ ಟೀಮು, ಆಯ್ಕೆ ಸಮಿತಿಯ ಸಭೆ, ನಮ್ಮ ಜಿಲ್ಲೆಯ 5 ಜನ ಶಾಸಕರು, ಪಕ್ಷದ ಜೊತೆ ಕೂಡಿಕೊಂಡು ಇಂಥರ್ನ ಕ್ಯಾಂಡಿಡೇಟ್ ಮಾಡಿ ಯಾವುದೇ ಜಾತಿ ಯಾವುದೇ ಧರ್ಮ ಇರಲಿ ಪಕ್ಷ ಸೂಚಿಸಿದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕ ನಿಷ್ಠೆಯಿಂದ ಮಾಡಿ ಪಕ್ಷದವನ್ನು ಜಯಶೀಲರಾಗಿ ಮತ್ತು ವ್ಯಕ್ತಿಯನ್ನು ಜಯಶೀಲ ಮಾಡೋ ಕೆಲಸ ಅತ್ಯಂತ ಮಹತ್ವದ ಜವಾಬ್ದಾರಿ ನಾನು ಹೊರಲಿಕ್ಕೆ ಸಿದ್ಧನಿದ್ದೆ. ಸರ್, ಈ ಕ್ಷೇತ್ರದಲ್ಲಿ ಏನು ಆಗು ಹೋಗುವ ವಿಚಾರಗಳದ್ದು ಮತ್ತು ನಿಮ್ಮ ಕನಸಿನ ಯೋಜನೆ ಅನ್ನೋದಕ್ಕಿಂತ ನಮ್ಮ ಪಕ್ಷದ ಶಾಸಕರು ಇಲ್ಲಿ ಬಂದರೆ ಈ ಬಾರಿ ನಮ್ಮ ಸರ್ಕಾರ ಇದೆ, ನಾವು ಏನು ಬದಲಾವಣೆ ಮಾಡಬಹುದು, ಏನು ಇಲ್ಲಿ ಕೈಗಾರಿಕೆ ಉದ್ಯಮಗಳನ್ನು ಮತ್ತು ನಿರುದ್ಯೋಗಿಯವರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ತಾವೇನು ಕನಸು ಕಟ್ಕೊಂಡಿದ್ದೀರಿ ಆ ಕನಸನ್ನು ಯಶಸ್ವಿಯಾಗಲಿ. ಕೊನೆಯದಾಗಿ ಆಕಾಂಕ್ಷಿ ಈ ಕ್ಷೇತ್ರದ ಮತ್ತು ಜಿಲ್ಲಾ ಅಧ್ಯಕ್ಷರಾಗಿ ಈ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ಈ ಕ್ಷೇತ್ರದ ಬದಲಾವಣೆಯ ಮತ್ತು ಒಂದು ಈ ಕ್ಷೇತ್ರದ ಹೊಸ ಯೋಚನೆಯ ಹಾದಿ ಕಡೆ ನಿಮ್ಮ ಒಂದು ಕೊನೆಯದಾಗಿ ಈ ಕ್ಷೇತ್ರ ಮತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಿಗ್ಗಾಂವ್ ಸವಣೂರು ಕ್ಷೇತ್ರದ ಮತದಾರ ಬಾಂಧವರಿಗೆ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ನಾಯಕತ್ವದ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ರಾಜ್ಯದಲ್ಲಿದೆ. ಇನ್ನೂ 4 ವರ್ಷಗಳ ಕಾಲ ನಮ್ಮ ಅಧಿಕಾರ ಇರುತ್ತೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಸಿಗ್ಗಾಂವ್ ಸವಣೂರು ಮತಕ್ಷೇತ್ರದಲ್ಲಿ ಮಾಡಬೇಕಾಗಿದೆ. ಸಮರ್ಥ ನಾಯಕತ್ವದಲ್ಲಿ ಸರ್ಕಾರ ಇರೋದ್ರಿಂದ ಅದಕ್ಕೆ ಮತದಾರ ಬಾಂಧವರು ಬರ್ತಕ್ಕಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ತಾವು ಗೆಲ್ಲಿಸಿಕೊಟ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಸಹಕಾರದೊಂದಿಗೆ ಅತ್ಯಂತ ಉತ್ತಮವಾದಂಥ ತಾಲೂಕನ್ನು ಮಾಡಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇವೆ. ಆ ಕಾರಣದಿಂದ ಆತ್ಮೀಯ ಮತದಾರ ಬಂಧುಗಳು ಸಹೋದರರು ಈ ಬಾರಿ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕಂತ ಅವರಲ್ಲಿ ನಾನು ಕಳಕಳಿಯ ನಮ್ರತೆಯಿಂದ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಜಿಲ್ಲಾ ಅಧ್ಯಕ್ಷರಾಗಿ ಈ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಮತ್ತು ಈ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅನ್ನೋದಕ್ಕಿಂತ ಈ ಕ್ಷೇತ್ರದ ಒಂದು ಚಿಂತಕರಾಗಿ ಈ ಕ್ಷೇತ್ರದಲ್ಲಿ ಆಗು ಹೋಗುವ ವಿಚಾರಗಳ ಬಗ್ಗೆ, ಆಗು ಹೋಗಿರ್ತಕ್ಕಂಥ ಹಿಂದಿನ ವಿಚಾರಗಳ ಬಗ್ಗೆ, ಏನು ಮಾಡಬೇಕಾಗಿತ್ತು, ಏನು ಆಗಿಲ್ಲ, ಏನು ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದೀರಿ ನಿಮ್ಮ ಪಕ್ಷದಿಂದ, ನಿಮ್ಮ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರಾಗಿರಲಿ ಮತ್ತು ಎ ಐ ಸಿ ಸಿ ಅಬ್ಸರ್ವೇಷನ್ ಆಗಿರ್ತಕ್ಕಂಥ ಮಯೂರ್ ಜಯಕುಮಾರ್ ಅವರಾಗಿರಲಿ, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರಾಗಿರಲಿ ಮತ್ತು ಚುನಾವಣಾ ಇನ್ಚಾರ್ಜ್ ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಾಗಿರಲಿ ಮತ್ತು ಈ ಕ್ಷೇತ್ರ ಭಾಗದಲ್ಲಿ
ಆಗಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ತಾವು ಸಮಗ್ರವಾಗಿ ಚಿಂತನೆ ಮಾಡುತ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥವರಿಗೆ ಮತ್ತು ನಿಮ್ಮ ಈ ನಾಯಕತ್ವ ಹಾದಿಯಲ್ಲಿ 2ನೇ ಚುನಾವಣೆ ನಿಮ್ಮ ಒಂದು ಹೆಗಲ ಮೇಲೆ ಬಂದಿದೆ. ಮೊದಲನೇ ಚುನಾವಣೆ ಅದು ಲೋಕಸಭೆ ಚುನಾವಣೆ ಬಂತು, 2ನೇ ಚುನಾವಣೆ ಉಪಚುನಾವಣೆ ಶಿಗ್ಗಾಂವಿ ಬಂದಿದೆ. ಅದರಲ್ಲಿ ಕೂಡ ಇನ್ಕ್ಲೂಡಿಂಗ್ ತಾವು ಕೂಡ ಒಂದು ಆಕಾಂಕ್ಷವಾಗಿದ್ದೀರಿ. ಆ ಯಶಸ್ಸನ್ನು ಆದಷ್ಟು ಬೇಗ ಆಗಲಿ. ಈ ಕ್ಷೇತ್ರದ 25 ವರ್ಷದ ಕನಸನ್ನು ಅತಿ ಶೀಘ್ರದಲ್ಲಿ ನನಸು ಆಗಲಿ ಅಂತ ಹೇಳುತ್ತಾ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು ಸರ್. ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥವರು ಸಂಜೀವ್ ಕುಮಾರ್ ನೀರಲ್ಗಿ ಅವರು, ಮತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥವರು, ಮತ್ತು ಈ ಕ್ಷೇತ್ರದಲ್ಲಿ 1957ರಿಂದ 1999ರವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ನೆಲನೇ ಸಿಗಲಿಲ್ಲ. ಆ ನೆಲ ಸಿಗಲಿಕ್ಕೆ ಸುಮಾರು 25 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದ ಸುಮಾರು ಅಧ್ಯಕ್ಷರು ಬಂದು ಹೋದ್ರು. ಕಳೆದ ಬಾರಿಯಲ್ಲಿ MM ಹಿರೇಮಠ ಅವರು ಕೂಡ ಅಧ್ಯಕ್ಷರು, ಅವರ ಅಧ್ಯಕ್ಷತ್ವದಲ್ಲಿ ಯಶಸ್ವಿಯಾಗಲಿಲ್ಲ. ಈ ಬಾರಿ ಸಂಜೀವ್ ಕುಮಾರ್ ನೀರಲ್ಗಿ ಅವರ ಅಧ್ಯಕ್ಷತ್ವದಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆ ನಂತರ ಉಪಚುನಾವಣೆಯಲ್ಲಿ ಎಷ್ಟು ಯಶಸ್ವಿಯನ್ನು ಆಗಬಹುದು. ಈ ಬಾರಿ ಇಲ್ಲಿ ಕಾಂಗ್ರೆಸ್ಸಿನ ಒಗ್ಗೂಟದೊಂದಿಗೆ ಕಾಂಗ್ರೆಸ್ಸಿನ ಬಾವುಟ ಹಾರಿಸಲಿಕ್ಕೆ, ಕಾಂಗ್ರೆಸ್ಸಿನ ಸಮಗ್ರ ಅಭಿವೃದ್ಧಿ ಪಾತ್ರ ವಹಿಸಲಿಕ್ಕೆ ಇಲ್ಲಿ ಅನೇಕ ವ್ಯವಸ್ಥೆಗಳ ಬಗ್ಗೆ ಇಲ್ಲಿ ಬರಬೇಕಾಗಿರ್ತಕ್ಕಂಥ ಆಗು ಹೋಗುವ ವಿಚಾರದೊಂದಿಗೆ ಸಂಜೀವ್ ಕುಮಾರ್ ನೀರಲ್ಗಿ ಅವರು ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು. ಅವರ ಅಧ್ಯಕ್ಷತೆ ಅವಧಿಯಲ್ಲಿ ಅವರ ಮೇಲೆ ಬಂದಿರತಕ್ಕಂಥ, ಅವ್ರ ಹೆಗಲ ಮೇಲೆ ಬಂದಿರತಕ್ಕಂಥ 2ನೇ ಚುನಾವಣೆಯಲ್ಲಿ ಎಷ್ಟು ಯಶಸ್ವಿಯನ್ನು ಆಗಬಹುದು. ಇಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾಗಿ SC ಅವ್ರಿಗೆ ಕೊಡಲಿ, ಮೈನಾರಿಟಿ ಅವ್ರಿಗೆ ಕೊಡಲಿ, ಅಥವಾ ಲಿಂಗಾಯತರು ಕೊಡಲಿ, ಕುರುಬರು ಕೊಡಲಿ, ನಮಗೆ ಇಲ್ಲಿ ಕುರುಬ, SC ST ಮೈನಾರಿಟಿ ನಮಗೆ ಸಂಬಂಧಪಡೋದಿಲ್ಲ. ಇಲ್ಲಿ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಇರುವುದು ನಮ್ಮ ಚಿಹ್ನೆ ಇರುವುದು ಕಾಂಗ್ರೆಸ್ಸಿನ ಹಸ್ತ, ನಮ್ಮ ಚಿಹ್ನೆ ಇರುವುದು ಕಾಂಗ್ರೆಸ್ ಪಕ್ಷ. ನಾವು ಕಾಂಗ್ರೆಸ್ಸಿಗೆ ಟಿಕೆಟಿಗೆ ಬಡದಾಡಬಹುದು, ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ನಮ್ಮ ಧ್ವನಿ ಇರುವುದು ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರ ಮೇಲೆ, ಈ ಕ್ಷೇತ್ರದ ಮತದಾರರ ಬಗ್ಗೆ ಚಿಂತನೆ ಬಗ್ಗೆ ಇರುವಂತಹ ಕಾಳಜಿದೊಂದಿಗೆ ಇಷ್ಟೊತ್ತವರೆಗೆ ನ್ಯೂಸ್ ಆಫ್ 43 ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಾವೇರಿ ಜಿಲ್ಲಾ ಅಧ್ಯಕ್ಷರು, ನಗರಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ನಗರಸಭೆ ಅಧ್ಯಕ್ಷರಾಗಿ ಕೂಡ ಮಾಡಿದ್ದಾರೆ, ನಗರಸಭೆ ಪ್ರಾಧಿಕಾರ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇವೆಲ್ಲ ವಿಚಾರದೊಂದಿಗೆ ನೋಡ್ತಾ ಹೋದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಾವುಟ ಹಾರಿಸಲಿಕ್ಕೆ ಇಲ್ಲಿಯ ಆಕಾಂಕ್ಷಿ ಮತ್ತು ಹೈಕಮಾಂಡ್ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ, ಅತಿಕ್ಕಿಂತ ಹೆಚ್ಚಾಗಿ ಕಾಯ್ತಾ ಇರುವಂಥ ಈ ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಪಾಟೀಲ್ ನೀರಲ್ಗಿ ಅವರು ವಿಚಾರದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನೋಡ್ತಾನೆ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.